ಚೀಫ್ ಮಿನಿಸ್ಟರ್ ಆಯ್ತೀವಿ ಅನ್ಕೊಂಡು ಅಧ್ಯಕ್ಷರಾದ್ರು ಹೋಗಿ ಯಡಿಯೂರಪ್ಪನವ್ರು ಆಗ ಬಿಟ್ಟೇ ಇಲ್ಲ ಅವ್ರನ್ನ. ಚೀಫ್ ಮಿನಿಸ್ಟರ್ ಕುರ್ಚಿ ಕಲ್ತು ದಿನ ಹಗಲು ರಾತ್ರಿ ಬಿಡ್ತೀರ ನಿಮ್ಮೊಬ್ಬರಿಗೆ. ನಾನ್ ಚೀಫ್ ಮಿನಿಸ್ಟರ್ ಆಗ್ಲೇಬೇಕ್ರಿ. ನಿಮ್ ಜೀವನದಲ್ಲಿ ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್. ಅದು ನಿಮ್ಮಿಂದ ತಪ್ಪಿಸಕ್ಕಾಗಲ್ಲ. ತುಳಿದು ಬಿಟ್ಟಿದ್ದಾರೆ ಪಾಪ ನಿಮ್ಮನ್ನ. ನಿಮ್ ಸ್ಥಿತಿ ಇದು, ನಾನೇನ್ ಮಾಡಿ ಹೇಳಿ. ಪಾಪ ಈಶ್ವರಪ್ಪನವರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅನ್ಕೊಂಡು ಅಧ್ಯಕ್ಷರಾದ್ರು ಹೋಗಿ ಪವರ್ ಮಿನಿಸ್ಟರ್ ಬಿಟ್ಬಿಟ್ಟು. ಯಡಿಯೂರಪ್ಪನವ್ರು ಆಗ ಬಿಟ್ಟೇ ಇಲ್ಲ ಅವ್ರನ್ನ. ಅವ್ರ ಮೆಂಬರ್ ಅಂದಿರೋ ಕರ್ಕೊಂಡು ಕೊಡಿಸಿದ್ರು. ಆ ಚೀಫ್ ಮಿನಿಸ್ಟರ್ ಒಬ್ಬರಿಗೆ ಬೇಡ ಬಿಡ ಅಧ್ಯಕ್ಷರಿಗೂ ಸರ್ಕಾರ ಬಂದ್ಬಿಡದೆ. ಚೀಫ್ ಮಿನಿಸ್ಟರ್ ಕುರ್ಚಿ ಕಲ್ತು ದಿನ ಹಗಲು ರಾತ್ರಿ ಬಿಡ್ತೀರ ನಿಮ್ಮೊಬ್ಬರಿಗೆ. ನಾನ್ ಚೀಫ್ ಮಿನಿಸ್ಟರ್ ಆಗ್ಲೇಬೇಕ್ರಿ. ನಿಮ್ ಜೀವನದಲ್ಲಿ ಆಗಲ್ಲ. ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್. ಅದು ನಿಮ್ಮಿಂದ ತಪ್ಪಿಸಕ್ಕಾಗಲ್ಲ. ಅದು ಅದೇ ರಾಜ್ಯ ಜನರು ಮಾಡೋದು ಅದನ್ನ. ಇದೇ ಐ ಆಮ್ ಟೆಲಿಂಗ್ ಯು ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ನೀವೇ ಆಗ್ಬೇಕಾ? ಯಡಿಯೂರಪ್ಪನವ್ರು ಆಗ್ಬೇಕಾ? ವೈ ನಾಟ್ ಮೀ? ನಾನೇನ್ ಹೇಳಿದೆ, ಪ್ರತಿಭಾವಂತರು, ನಿಮ್ಗೆ ಅವಕಾಶ ಇದೆ, ಗುರಿ ಇಟ್ಕೊಂಡು ಹೋಗ್ತಿದ್ರಿ, ನೀವು ಆರ್ಕೊಂತಿರಂತ ಪಾರ್ಟಿಗಳು ಸರಿ ಇಲ್ಲ. ಆಯ್ತು ನಡಿಯಪ್ಪ, ನಿಮ್ಗೆ ಕೈ ಮುಗಿದು ಕೇಳಲ್ಲ. ನಿಮ್ಗೆ ಆಯ್ತಾ ಫ್ರೆಂಡ್ ಅಧ್ಯಕ್ಷರಿಗೆ ಉಳಿಸ್ಕೊಳ್ಳಿ. ಅವ್ರು ಖಂಡಿಸ್ಬಿಟ್ಟಿದ್ದಾರೆ. ನಿಮಗೆ ನಮ್ಮ ಪಕ್ಷದ ವ್ಯವಸ್ಥೆನೇ ಗೊತ್ತಿಲ್ಲ ನನಗೆ. ಹಂಗಾಗಿ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ ನನಗೆ. ಅದೇ ಸಮಸ್ಯೆ ಆಗಿರೋದು. ಗೊತ್ತಿಲ್ಲ. ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಿ. ನಮಗೆ ಫ್ರೀಡಮ್ ಇದೆ, ಅವ್ರಿಗೆ ಫ್ರೀಡಮ್ ಇಲ್ಲ. ನಂಬರ್ ಒನ್. ಆಯ್ತಾ? ಸುಮ್ಮನೆ ಈಶ್ವರಪ್ಪ. ಆಯ್ತಾ? ನನಗೆ ನಿಜಕ್ಕೂ ನಿಮ್ ಬಗ್ಗೆ ಬಹಳ ಗೌರವ ಇದೆ. ವೈಯಕ್ತಿಕ ನನಗೂ ರೆಸ್ಪೆಕ್ಟ್ ಇದೆ. ವೈಯಕ್ತಿಕ ಬೇರೆ ಮುಂದೋಗಿ ನನಗೂ ವೈಯಕ್ತಿಕವಾಗಿ ಆಲ್ ದಿ ರೆಸ್ಪೆಕ್ಟ್ ಫಾರ್ ಯು. ಗೊತ್ತಾಯ್ತಲ್ಲ? ವೈಯಕ್ತಿಕವಾಗಿ ಯಾರಿಗೂ ಕೂಡ ಇಲ್ಲ, ದ್ವೇಷ ಇಲ್ಲ. ರಾಜಕೀಯವಾಗಿ ಅಷ್ಟೇ. ನಾನು 10 ಬಾರಿ ಓನ್ಲಿ ಪೊಲಿಟಿಕಲಿ. ಕರೆಕ್ಟ್. ನಾನು ಅದನ್ನೇ 10 ಬಾರಿ ನಿಮಗೆ ವೈಯಕ್ತಿಕ ಭೇಟಿ ಆದಗೂ ಹೇಳಿದ್ದೇನೆ, ನಿಮ್ ಸ್ನೇಹಿತರು ಭೇಟಿ ಆದಗೂ ಹೇಳಿದ್ದೇನೆ. ಯಾಕೋ ಆ ಮನುಷ್ಯಗಿರಂತ ಕೆಪಾಸಿಟಿ ತಕ್ಕಂತ ಅವಕಾಶ ಸಿಗ್ತಿಲ್ಲ. ಅವಾಗ ಅಲ್ಲಿ ತುಳಿದ್ರು, ಇವಾಗ ಇಲ್ಲಿ ಕುಳಿತಿದ್ದಾರೆ. ನಾವ್ ಏನ್ ಮಾಡೋಣ ಅಂತ ಅವತ್ತಿದೆ ಅಂತ ಬರ್ತಿದ್ದೇನೆ. ತುಳಿದು ಬಿಟ್ಟಿದ್ದಾರೆ ಪಾಪ ನಿಮ್ಮನ್ನ. ನಿಮ್ ಸ್ಥಿತಿ ಇದು, ನಾನೇನ್ ಮಾಡಿ ಹೇಳಿ. ಪಾಪ ಈಶ್ವರಪ್ಪನವರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅನ್ಕೊಂಡು ಅಧ್ಯಕ್ಷರಾದ್ರು ಹೋಗಿ ಪವರ್ ಮಿನಿಸ್ಟರ್ ಬಿಟ್ಬಿಟ್ಟು. ಯಡಿಯೂರಪ್ಪನವ್ರು ಆಗ ಬಿಟ್ಟೇ ಇಲ್ಲ ಅವ್ರನ್ನ. ಅವ್ರ ಮೆಂಬರ್ ಅಂದಿರೋ ಕರ್ಕೊಂಡು ಕೊಡಿಸಿದ್ರು. ಆ ಚೀಫ್ ಮಿನಿಸ್ಟರ್ ಒಬ್ಬರಿಗೆ ಬೇಡ ಬಿಡ ಅಧ್ಯಕ್ಷರಿಗೂ ಸರ್ಕಾರ ಬಂದ್ಬಿಡದೆ. ಚೀಫ್ ಮಿನಿಸ್ಟರ್ ಕುರ್ಚಿ ಕಲ್ತು ದಿನ ಹಗಲು ರಾತ್ರಿ ಬಿಡ್ತೀರ ನಿಮ್ಮೊಬ್ಬರಿಗೆ. ನಾನ್ ಚೀಫ್ ಮಿನಿಸ್ಟರ್ ಆಗ್ಲೇಬೇಕ್ರಿ. ನಿಮ್ ಜೀವನದಲ್ಲಿ ಆಗಲ್ಲ. ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್. ಅದು ನಿಮ್ಮಿಂದ ತಪ್ಪಿಸಕ್ಕಾಗಲ್ಲ. ಅದು ಅದೇ ರಾಜ್ಯ ಜನರು ಮಾಡೋದು ಅದನ್ನ. ಇದೇ ಐ ಆಮ್ ಟೆಲಿಂಗ್ ಯು ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ನೀವೇ ಆಗ್ಬೇಕಾ? ಯಡಿಯೂರಪ್ಪನವ್ರು ಆಗ್ಬೇಕಾ? ವೈ ನಾಟ್ ಮೀ? ನಾನೇನ್ ಹೇಳಿದೆ, ಪ್ರತಿಭಾವಂತರು, ನಿಮ್ಗೆ ಅವಕಾಶ ಇದೆ, ಗುರಿ ಇಟ್ಕೊಂಡು ಹೋಗ್ತಿದ್ರಿ, ನೀವು ಆರ್ಕೊಂತಿರಂತ ಪಾರ್ಟಿಗಳು ಸರಿ ಇಲ್ಲ. ಆಯ್ತು ನಡಿಯಪ್ಪ, ನಿಮ್ಗೆ ಕೈ ಮುಗಿದು ಕೇಳಲ್ಲ. ನಿಮ್ಗೆ ಆಯ್ತಾ ಫ್ರೆಂಡ್ ಅಧ್ಯಕ್ಷರಿಗೆ ಉಳಿಸ್ಕೊಳ್ಳಿ. ಅವ್ರು ಖಂಡಿಸ್ಬಿಟ್ಟಿದ್ದಾರೆ. ನಿಮಗೆ ನಮ್ಮ ಪಕ್ಷದ ವ್ಯವಸ್ಥೆನೇ ಗೊತ್ತಿಲ್ಲ ನನಗೆ. ಹಂಗಾಗಿ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ ನನಗೆ. ಅದೇ ಸಮಸ್ಯೆ ಆಗಿರೋದು. ಗೊತ್ತಿಲ್ಲ. ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಿ. ನಮಗೆ ಫ್ರೀಡಮ್ ಇದೆ, ಅವ್ರಿಗೆ ಫ್ರೀಡಮ್ ಇಲ್ಲ. ನಂಬರ್ ಒನ್. ಆಯ್ತಾ? ಸುಮ್ಮನೆ ಈಶ್ವರಪ್ಪ. ಆಯ್ತಾ? ನನಗೆ ನಿಜಕ್ಕೂ ನಿಮ್ ಬಗ್ಗೆ ಬಹಳ ಗೌರವ ಇದೆ. ವೈಯಕ್ತಿಕ ನನಗೂ ರೆಸ್ಪೆಕ್ಟ್ ಇದೆ. ವೈಯಕ್ತಿಕ ಬೇರೆ ಮುಂದೋಗಿ ನನಗೂ ವೈಯಕ್ತಿಕವಾಗಿ ಆಲ್ ದಿ ರೆಸ್ಪೆಕ್ಟ್ ಫಾರ್ ಯು. ಗೊತ್ತಾಯ್ತಲ್ಲ? ವೈಯಕ್ತಿಕವಾಗಿ ಯಾರಿಗೂ ಕೂಡ ಇಲ್ಲ, ದ್ವೇಷ ಇಲ್ಲ. ರಾಜಕೀಯವಾಗಿ ಅಷ್ಟೇ. ನಾನು 10 ಬಾರಿ ಓನ್ಲಿ ಪೊಲಿಟಿಕಲಿ. ಕರೆಕ್ಟ್. ನಾನು ಅದನ್ನೇ 10 ಬಾರಿ ನಿಮಗೆ ವೈಯಕ್ತಿಕ ಭೇಟಿ ಆದಗೂ ಹೇಳಿದ್ದೇನೆ, ನಿಮ್ ಸ್ನೇಹಿತರು ಭೇಟಿ ಆದಗೂ ಹೇಳಿದ್ದೇನೆ. ಯಾಕೋ ಆ ಮನುಷ್ಯಗಿರಂತ ಕೆಪಾಸಿಟಿ ತಕ್ಕಂತ ಅವಕಾಶ ಸಿಗ್ತಿಲ್ಲ. ಅವಾಗ ಅಲ್ಲಿ ತುಳಿದ್ರು, ಇವಾಗ ಇಲ್ಲಿ ಕುಳಿತಿದ್ದಾರೆ. ನಾವ್ ಏನ್ ಮಾಡೋಣ ಅಂತ ಅವತ್ತಿದೆ ಅಂತ ಬರ್ತಿದ್ದೇನೆ. ತುಳಿದು ಬಿಟ್ಟಿದ್ದಾರೆ ಪಾಪ ನಿಮ್ಮನ್ನ. ನಿಮ್ ಸ್ಥಿತಿ ಇದು, ನಾನೇನ್ ಮಾಡಿ ಹೇಳಿ. ಪಾಪ ಈಶ್ವರಪ್ಪನವರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅನ್ಕೊಂಡು ಅಧ್ಯಕ್ಷರಾದ್ರು ಹೋಗಿ ಪವರ್ ಮಿನಿಸ್ಟರ್ ಬಿಟ್ಬಿಟ್ಟು. ಯಡಿಯೂರಪ್ಪನವ್ರು ಆಗ ಬಿಟ್ಟೇ ಇಲ್ಲ ಅವ್ರನ್ನ. ಅವ್ರ ಮೆಂಬರ್ ಅಂದಿರೋ ಕರ್ಕೊಂಡು ಕೊಡಿಸಿದ್ರು. ಆ ಚೀಫ್ ಮಿನಿಸ್ಟರ್ ಒಬ್ಬರಿಗೆ ಬೇಡ ಬಿಡ ಅಧ್ಯಕ್ಷರಿಗೂ ಸರ್ಕಾರ ಬಂದ್ಬಿಡದೆ. ಚೀಫ್ ಮಿನಿಸ್ಟರ್ ಕುರ್ಚಿ ಕಲ್ತು ದಿನ ಹಗಲು ರಾತ್ರಿ ಬಿಡ್ತೀರ ನಿಮ್ಮೊಬ್ಬರಿಗೆ. ನಾನ್ ಚೀಫ್ ಮಿನಿಸ್ಟರ್ ಆಗ್ಲೇಬೇಕ್ರಿ. ನಿಮ್
ಜೀವನದಾಗಲ್ಲ. ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್. ಅದು ನಿಮ್ಮಿಂದ ತಪ್ಸಕ್ಕಾಗಲ್ಲ. ಅದು ಅದೇ ರಾಜ್ಯ ಜನರು ಮಾಡೋದು ಅದನ್ನ. ಇದೇ ಪಾಠ ಐ ಆಮ್ ಟೆಲಿಂಗ್ ಯು ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್. ಆ ಪಾಠ ನೀವೇ ಆಗ್ಬೇಕಾ? ಯಡಿಯೂರಪ್ಪನವ್ರಿಗೆ ಆಗ್ಬೇಕಾ? ವೈ ನಾಟ್ ಮೀ? ನಾನೇನ್ ಹೇಳಿದೆ, ಪ್ರತಿಭಾವಂತರು, ನಿಮ್ಗೆ ಅವಕಾಶ ಇದೆ, ಗುರಿ ಇಟ್ಕೊಂಡು ಹೋಗ್ತಿದ್ರಿ, ನೀವು ಆರ್ಕೊಂತಿರಂತ ಪಾರ್ಟಿಗಳು ಸರಿ ಇಲ್ಲ. ಆಯ್ತು ನಡಿಯಪ್ಪ, ನಿಮ್ಗೆ ಕೈ ಮುಗಿದು ಕೇಳಲ್ಲ. ನಿಮ್ಗೆ ಆಯ್ಸ್ ಎ ಫ್ರೆಂಡ್ ಅಧ್ಯಕ್ಷಗಿರಿ ಉಳಿಸ್ಕೊಳ್ಳಿ, ಅವ್ರು ಖಂಡಿಸ್ಬಿಟ್ಟಿದ್ದಾರೆ. ನಿಮಗೆ ನಮ್ಮ ಪಕ್ಷದ ವ್ಯವಸ್ಥೆನೇ ಗೊತ್ತಿಲ್ಲ ನನಗೆ. ಹಂಗಾಗಿ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ ನನಗೆ. ಅದೇ ಸಮಸ್ಯೆ ಆಗಿರೋದು. ಗೊತ್ತಿಲ್ಲ. ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಿ. ನಮಗೆ ಫ್ರೀಡಮ್ ಇದೆ, ಅವ್ರಿಗೆ ಫ್ರೀಡಮ್ ಇಲ್ಲ. ನಂಬರ್ 1 ಆಯ್ತಾ? ಸುಮ್ಮನೆ ಈಶ್ವರಪ್ಪ ಆಯ್ತಾ? ನನಗೆ ನಿಜಕ್ಕೂ ನಿಮ್ ಬಗ್ಗೆ ಬಹಳ ಗೌರವ ಇದೆ. ವೈಯಕ್ತಿಕ ನನಗೂ ರೆಸ್ಪೆಕ್ಟ್ ಇದೆ. ವೈಯಕ್ತಿಕ ಬೇರೆ ಮುಂದೋಗಿ ನನಗೂ ವೈಯಕ್ತಿಕವಾಗಿ ಆಲ್ ದಿ ರೆಸ್ಪೆಕ್ಟ್ ಫಾರ್ ಯು. ಗೊತ್ತಾಯ್ತಲ್ಲ, ವೈಯಕ್ತಿಕವಾಗಿ ಯಾರಿಗೂ ಕೂಡ ಇಲ್ಲ, ದ್ವೇಷ ಇಲ್ಲ. ರಾಜಕೀಯವಾಗಿ ಅಷ್ಟೇ. ನಾನು 10 ಬಾರಿ ಓನ್ಲಿ ಪೊಲಿಟಿಕಲಿ ಕರೆಕ್ಟ್. ನಾನು ಅದನ್ನೇ 10 ಬಾರಿ ನಿಮಗೆ ವೈಯಕ್ತಿಕ ಭೇಟಿ ಆದರೂ ಹೇಳಿದ್ದೇನೆ, ನಿಮ್ ಸ್ನೇಹಿತರು ಭೇಟಿ ಆದರೂ ಹೇಳಿದ್ದೇನೆ. ಯಾಕೋ ಆ ಮನುಷ್ಯಗಿರಂತ ಕೆಪಾಸಿಟಿ ತಕ್ಕಂತ ಅವಕಾಶ ಸಿಗ್ತಿಲ್ಲ. ಅವಾಗ ಅಲ್ಲಿ ಕುಡಿದ್ರು, ಇವಾಗ ಇಲ್ಲಿ ಕುಳಿತಿದ್ದಾರೆ. ನಾವ್ ಏನ್ ಮಾಡೋಣ ಅಂತ ಅವತ್ತಿದೆ ಅಂತ ಬರ್ತಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.